ನಮಸ್ಕಾರ. ಇದರಲ್ಲಿ ನಾವು ಸೆಕೆಂಡ್ PUC ಫಿಸಿಕ್ಸ್ ಮಾಡೆಲ್ ಪೇಪರ್ ಸೊಲ್ಯೂಷನ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಲ್ಲಿ 16 to 25 ಕ್ವೆಶನ್. 16th ಕ್ವೆಶನ್ ಏನು ಕೇಳುತ್ತೆ? ರೈಟ್ ಎನಿ ಟೂ ಡಿಫ್ರೆನ್ಸಸ್ ಬಿಟ್ವೀನ್ ಪೋಲಾರ್ ಮತ್ತು ನಾನ್ ಪೋಲಾರ್ ಮಾಲಿಕ್ಯೂಲ್. ಇಲ್ಲಿ ಯಾವುದಾದ್ರು ಎರಡು ಡಿಫ್ರೆನ್ಸ್ ಬರೀರಿ. ಇಲ್ಲಿ 3 ಡಿಫ್ರೆನ್ಸ್ ಇದೆ. ಪೋಲಾರ್ ಮಾಲಿಕ್ಯೂಲ್ಗೆ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಇರುತ್ತೆ. ಯಾಕಿರುತ್ತೆ? ಬಿಕಾಸ್ ದ ಸೆಂಟರ್ಸ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಆರ್ ಸೆಪರೇಟೆಡ್. ಸೊ ನಾನ್ ಪೋಲಾರ್ ಮಾಲಿಕ್ಯೂಲಲ್ಲಿ ಎರಡು ಕೋಯಿನ್ಸೈಡ್ ಆಗಿರುತ್ತೆ. ಸೊ ಅದರಿಂದ ಅದು ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಇರಲ್ಲ. ಇದು ಪೋಲಾರ್ ಮಾಲಿಕ್ಯೂಲ್ ಹಾಗಲ್ಲ, ಅದು ಸೆಪರೇಟ್ ಆಗಿರುತ್ತೆ. ಆದ್ದರಿಂದ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಇರುತ್ತೆ. A good example for polar molecule is water and hydrochloric acid. Good example for non-polar molecule is oxygen ಮತ್ತು hydrogen molecule. ನೀವು ಬೇರೆ ಗೊತ್ತಿದ್ರೆ ಅದನ್ನು ಬರಿಬೋದು. ಎರಡು ಎನಿ ಟೂ ಡಿಫ್ರೆನ್ಸಸ್ ಅಂತ ಕೇಳ್ಯಾರ. 17th one is state Ohm's law and write its one limitation. One limitation ಬರೀರಿ Ohm's law. ಅದು ಸೊ Ohm's law ನೀವು 10th ಅಲ್ಲಿ ಕಲ್ತೀರ. Ohm's law ಏನು ಹೇಳುತ್ತೆ? Current I flowing through a conductor is directly proportional to the potential difference B ಅಂತ ಬರಿತೀವಲ್ವಾ, potential difference applied across its ends. ಯಾವುದು? ಕಂಡಕ್ಟರ್ ಎಂಡ್. ಪ್ರೊವೈಡೆಡ್, ಇದು ಇಂಪಾರ್ಟೆಂಟ್, ಟೆಂಪ್ರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಪ್ಯಾರಾಮೀಟರ್ಸ್ ಕಂಡೀಷನ್ಸ್ ಆರ್ ದೇ ರಿಮೇನ್ ಕಾನ್ಸ್ಟೆಂಟ್. ಸೊ ಟೆಂಪ್ರೇಚರ್ ಮತ್ತು ಫಿಸಿಕಲ್ ಕಂಡೀಷನ್ಸ್ ಕಾನ್ಸ್ಟೆಂಟ್ ಇದ್ದರೆ I ಈಸ್ ಪ್ರಪೋರ್ಷನಲ್ ಟು V. ಇದನ್ನು ನಾವು V ಈಕ್ವಲ್ಸ್ IR ಅಂತಲೂ ಬರಿತೇವೆ, where R is resistance. ಲಿಮಿಟೇಷನ್ ಏನು? ತುಂಬ ಲಿಮಿಟೇಷನ್ ಇದೆ. ಒನ್ ಆಫ್ ದ ಲಿಮಿಟೇಷನ್ಸ್ ಇಸ್ Ohm's law is not applicable to semiconductors. ಥರ ಡಯೋಡು ಇವೆಲ್ಲ ಇದೆಯಲ್ಲ, ಇಟ್ ಈಸ್ ಆ್ಯಕ್ಚುಲಿ ನಾಟ್ ಅಪ್ಲಿಕಬಲ್, ವರ್ಕ್ ಆಗಲ್ಲ ಸೆಮಿಕಂಡಕ್ಟರ್ಸಲ್ಲಿ. ಅದೇ ಥರ ಥರ್ಮಿಸ್ಟರ್ಸ್ಗೂ ವರ್ಕ್ ಆಗಲ್ಲ, ವ್ಯಾಕ್ಯೂಮ್ ಟ್ಯೂಬ್ಸ್ಗೂ ವರ್ಕ್ ಆಗಲ್ಲ, ಡಿಸ್ಚಾರ್ಜ್ ಟ್ಯೂಬ್ಸ್ಗೂ ವರ್ಕ್ ಆಗಲ್ಲ. ಸೊ ಯಾವುದಾದ್ರು ಒಂದು ಬರೀ ಸೆಮಿಕಂಡಕ್ಟರ್ ಥರ್ಮಿಸ್ಟರ್ ಯಾವುದು ಬರೆದ್ರು ಕೊಡ್ತಾರೆ ನಿಮಗೆ ಮಾರ್ಕ್. ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಆ್ಯಂಡ್ ಇನ್ಕ್ಲಿನೇಷನ್ ಆಫ್ ದಿ ಅರ್ತ್, ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನು ಅಂದರೆ ಎರಡು ಪಾಯಿಂಟ್ ಇದೆ. ಫಸ್ಟು ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ನೋಡೋಣ. So this is the result of the north pole of earth. ನಾವು ಏನು ನಾರ್ತ್ ಪೋಲ್ ಅಂತ ಹೇಳ್ತೀವಿ, that is not the same location as the magnetic north pole. So ಎಲ್ಲಿ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಇದೆಯೋ that is different from geographical north pole. ಅವೆರಡರ ಮಧ್ಯೆ ಆ್ಯಂಗಲ್ಲು ಡಿಕ್ಲಿನೇಷನ್ ಅಂತ ಹೇಳ್ತೇವೆ. ಸೊ Earth's magnetic field lines are not parallel to the surface. ಇದು ಒಂದು. ಇನ್ನೊಂದು, Earth's magnetic north pole is not at the true north. ಸೊ ಎಲ್ಲಿ ಜಿಯೋಗ್ರಫಿಕಲ್ ನಾರ್ತ್ ಪೋಲ್ ಅಂತ ಇದೆಯೋ, ಯಾವುದರ ಸುತ್ತ ಭೂಮಿ ತಿರುಗುತ್ತೋ ಅಲ್ಲಿ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಇಲ್ಲ, ಸ್ವಲ್ಪ ಆಚೆ ಇದೆ. ಸೊ ಈ ಮ್ಯಾಗ್ನೆಟಿಕ್ ನಾರ್ತ್ ಪೋಲು ಮತ್ತು ಟ್ರೂ ನಾರ್ತ್ ಡಿಫ್ರೆನ್ಸ್ ಇರೋದ್ರಿಂದ ನಮಗೆ ಡಿಕ್ಲಿನೇಷನ್ ಸಿಗುತ್ತೆ. ಮ್ಯಾಗ್ನೆಟ್ಸ್ ಹಾಗೆ ಬಿಟ್ಟರೆ ಏನು ಮಾಡುತ್ತೆ? ದೇ ಟೆನ್ ಟು ಅಲೈನ್ ಇಟ್ ಸೆಲ್ಫ್ ವಿತ್ ಲೈನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. and along the
ಮ್ಯಾಗ್ನೆಟಿಕ್ ಮೆರಿಡಿಯನ್. ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂದರೆ ಮ್ಯಾಗ್ನೆಟಿಕ್ ಸೌತ್ ಪೋಲಿಂದ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್. ಟ್ರೂ ನಾರ್ತ್ ಅಲ್ಲ, ಜಿಯೋಗ್ರಫಿಕಲ್ ನಾರ್ತ್ ಅಲ್ಲ, ಮ್ಯಾಗ್ನೆಟಿಕ್ ಸೌತ್ ಪೋಲಿಂದ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಅಥವಾ ಮ್ಯಾಗ್ನೆಟಿಕ್ ನಾರ್ತ್ ಪೋಲಿಂದ ಮ್ಯಾಗ್ನೆಟಿಕ್ ಸೌತ್ ಪೋಲ್, ಅದು ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂದರೆ. ಈ 3 ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಾವು ಡೆಫಿನೇಷನ್ ಬರೆಯೋಣ. ಸೊ ಮ್ಯಾಗ್ನೆಟಿಕ್ ಡೆಕ್ಲಿನೇಷನ್ ಅಂದರೆ ಬರೀ ಇದನ್ನು ಬರೆದ್ರೆ ಆಯಿತು, ಅದೆಲ್ಲ ಕತೆ ಬರೀಬೇಕು ಅಂತಿಲ್ಲ. ಅಟ್ ಎ ಪ್ಲೇಸ್ ಈಸ್ ದ ಆ್ಯಂಗಲ್ ಬಿಟ್ವೀನ್ true north, true geographical north direction and the north shown by the magnetic compass. ಸೊ ನೀವೊಂದು ಕಂಪಸ್ ಇಟ್ಕೊಂಡ್ರೆ ಅದು ಒಂದು ತೋರಿಸುತ್ತೆ ನಾರ್ತ್. ಆ ನಾರ್ತ್ಗೂ ಆ್ಯಕ್ಚುಲ್ ಜಿಯೋಗ್ರಫಿಕಲ್ ನಾರ್ತ್ಗೂ ಏನು ಗ್ಯಾಪ್, ಏನು ಆ್ಯಂಗಲ್ ಇರುತ್ತೋ ಅದನ್ನು ಮ್ಯಾಗ್ನೆಟಿಕ್ ಡೆಕ್ಲಿನೇಷನ್ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಇನ್ಕ್ಲಿನೇಷನ್ ಅಂದರೆ ಏನು? ಸೊ ನಾವು ಅಂದ್ಕೊಳ್ಳೋದು ಯಾವಾಗಲೂ ಮ್ಯಾಗ್ನೆಟು ಪ್ಯಾರಲಲ್ ಆಗಿರುತ್ತೆ ಭೂಮಿಗೆ. ಅಲ್ಲ, ಆ್ಯಕ್ಚುಲಿ ಇದು ಡಿಪೆಂಡ್ ಆಗುತ್ತೆ. ಅಟ್ ಎ ಪ್ಲೇಸ್ ಇಟ್ ಈಸ್ ದಿ ಆ್ಯಂಗಲ್ ಬಿಟ್ವೀನ್ ದಿ ಅರ್ತ್ಸ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ at a place and the horizontal drawn in magnetic meridian. ಸೊ ಹಾರಿಜಾಂಟಲ್ ಅಂದರೆ ನೀವು ಒಂದು ಜಾಗದಲ್ಲಿ ಕೂತಿದ್ರೆ ಫ್ಲ್ಯಾಟಾಗಿ ಇದ್ದ ಆ ಡೈರೆಕ್ಷನ್ ಮ್ಯಾಗ್ನೆಟ್ ಇರುತ್ತೆ ಅಂತ ನಾವು ಅನ್ಕೋತೀವಿ. ಅದು ಟ್ರೂ, ಬಟ್ ಅದು ಈಕ್ವೇಟರಲ್ಲಿ ಮಾತ್ರ ಟ್ರೂ. ಸೊ ನಾರ್ತ್ ಪೋಲಲ್ಲಿ ಫುಲ್ ಒಳಗೋಗುತ್ತೆ, ಸೌತ್ ಪೋಲಲ್ಲೂ ಫುಲ್ ಒಳಗೋಗುತ್ತೆ, ವರ್ಟಿಕಲ್ ಆಗಿರುತ್ತೆ. ಇದು ಮ್ಯಾಗ್ನೆಟಿಕ್ ಇನ್ಕ್ಲಿನೇಷನ್. ನೀವು ಮ್ಯಾಗ್ನೆಟಿಕ್ ಇನ್ಕ್ಲಿನೇಷನ್ ಯೂಸ್ ಮಾಡ್ಕೊಂಡು ಪತ್ತೆ ಮಾಡ್ಬೋದು ನೀವು ಇಂಗ್ಲೆಂಡ್ ಮೇಲಿದ್ದೀರಾ ಅಥವಾ ಈಕ್ವೇಟರ್ ಮೇಲಿದ್ದೀರಾ ಅಥವಾ ನಾರ್ತ್ ಪೋಲ್ ಮೇಲಿದ್ದೀರಾ ಅಂತ. 19ನೇ ಕ್ವೆಶನ್ನು, ಹಿಸ್ಟೆರಿಸಿಸ್ ಲೂಪನ್ನು ಬರೀರಿ, ಅದರಲ್ಲಿ ಕೋರ್ಸಿವ್ ಫೀಲ್ಡನ್ನು ಮಾರ್ಕ್ ಮಾಡಿ. ಹಿಸ್ಟೆರಿಸಿಸ್ ಲೂಪ್ ಅಂದರೆ ಈ ಚಿತ್ರ ಬರೀಬೇಕು. ಈ ಚಿತ್ರ ಬರೆದ್ರೆ ಸಾಕು. ಇದರಲ್ಲಿ ಈ ಪಾಯಿಂಟ್ ಸಿ ಇದೆಲ್ಲ, ಈ ಪಾಯಿಂಟ್ ಸಿ ಈಸ್ ಕಾಲ್ಡ್ ದಿ ಕೋರ್ಸಿವ್ ಫೀಲ್ಡ್. ಯಾಕೆ? ಇಟ್ ಈಸ್ ದ ವ್ಯಾಲ್ಯೂ ಆಫ್ ಎಚ್ ಫಾರ್ ವಿಚ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 0. ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ವಾ, ಅದು 0. ಅದನ್ನು ಕೋರ್ಸಿವ್ ಫೀಲ್ಡ್, ಅದನ್ನು ಮಾರ್ಕ್ ಮಾಡಿ. 20ನೇ ಕ್ವೆಶನ್, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದರೆ ಏನು? ನಾವು ನಾರ್ಮಲಿ ಕರೆಂಟ್ ಅಂತ ಕೇಳಿದ್ದೀವಿ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದರೆ ಏನು? ನಾರ್ಮಲ್ ಕರೆಂಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಲ್ವಾ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ಚೇಂಜ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಇಟ್ಸ್ ದಿ ಎಲೆಕ್ಟ್ರಿಕ್ ಕರೆಂಟ್ ಡ್ಯೂ ಟು ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಅದನ್ನು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದಿ ಅದರ್ ಪೋರ್ಷನ್ ಆಫ್ ದಿ ಕರೆಂಟ್. ಒನ್ ಈಸ್ ಕಂಡಕ್ಟಿಂಗ್ ಕರೆಂಟ್, ಅಂದರೆ ನೀವು ಎಲೆಕ್ಟ್ರಾನ್ಸು ಚಾರ್ಜಸ್ ಮೂವ್ ಆಗೋದ್ರಿಂದ ಒಂದು ಕರೆಂಟ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದು ಕಂಡಕ್ಟಿಂಗ್ ಕರೆಂಟ್. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇಸ್ ಬಿಕಾಸ್ ಆಫ್ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಇದಕ್ಕೆ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸ್ಪ್ರೆಷನ್ ಇದೆ. ಇದು PUC ಕ್ವೆಶನ್ ಬ್ಯಾಂಕಲ್ಲೂ ಈ ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಬರೀರಿ. ID, which is displacement current, ID displacement current, epsilon naught ಏನು? ಅದಕ್ಕೆ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಅಂತ ಹೇಳ್ತೀವಿ. ವ್ಯಾಕ್ಯೂಮ್ದು ಅಬ್ಸಲ್ಯೂಟ್ ಪರ್ಮಿಟಿವಿಟಿ. 21st question, write 2 conditions for total internal reflection to occur. So total internal reflection ಅಂದರೆ ರಿಫ್ರಾಕ್ಷನ್ದು ಸ್ಪೆಷಲ್ ಕೇಸ್. ಈಗ 2 ಕಂಡೀಷನ್ ಇದೆ. ಫಸ್ಟ್ ಕಂಡೀಷನ್ ಏನು? ಮಾಡೋಣ. Conditions for total internal reflection are
ದ ಫಸ್ಟ್ ಕಂಡೀಷನ್ ಏನಂದರೆ ಇಟ್ ಆಲ್ವೇಸ್ ಹ್ಯಾಸ್ ಟು ಗೋ ಫ್ರಮ್ ಡೆನ್ಸರ್ ಟು ರೇರರ್. ಅಂದರೆ ಗ್ಲಾಸಿಂದ ಗಾಳಿ ಆ ಥರ, ಗಾಳಿಯಿಂದ ಗ್ಲಾಸ್ಗೆ ಹೋದರೆ ಇದಾಗಲ್ಲ. ಸೊ ದ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಅನ್ ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್, ಅಂದರೆ ಹೈಯರ್ ರಿಫ್ರಾಕ್ಟಿವ್ ಇಂಡೆಕ್ಸ್, to an optically rarer medium, so the less dense medium, so lower refractive index, for example ಗಾಳಿ. ಇದು ಫಸ್ಟ್ ಕೇಸ್. ಸೆಕೆಂಡ್ ಕೇಸು ಆ್ಯಂಗಲ್ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಆ್ಯಂಗಲ್ಲು? ದಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದ್ಯಾನ್ ದ ಕ್ರಿಟಿಕಲ್ ಆ್ಯಂಗಲ್. ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇದ್ದರೆ ಮಾತ್ರ ರಿಫ್ಲೆಕ್ಷನ್, ಇಂಟರ್ನಲ್ ರಿಫ್ಲೆಕ್ಷನ್ ಆಗೋದು. ಅದಕ್ಕಿಂತ ಕಮ್ಮಿ ಇದ್ದರೆ ಆಗಲ್ಲ. ಸೊ ಡೆನ್ಸರಿಂದ ರೇರರ್ ಹೋಗಬೇಕು, ಮತ್ತು ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇರಬೇಕು. 22 ಪೊಲರಾಯ್ಡ್. ಪೊಲರಾಯ್ಡ್ದು 2 ಯೂಸ್ ಬರೀರಿ ಅಂತ. ಪೊಲರಾಯ್ಡನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಇಂಟೆನ್ಸಿಟಿ ಆಫ್ ಲೈಟ್. ಕೆಲವು ಕಾರ್ಗಳಲ್ಲಿ, ಕನ್ನಡಕದಲ್ಲಿ, ಕಿಟಕಿ ವಿಂಡೋಸಲ್ಲಿ, ಪ್ಲೇನ್ ವಿಂಡೋ ಇವುಗಳಲ್ಲೆಲ್ಲ ಯೂಸ್ ಮಾಡ್ತಾರೆ ಇಂಟೆನ್ಸಿಟಿ ಆಫ್ ಲೈಟನ್ನು ಕಂಟ್ರೋಲ್ ಮಾಡೋಕ್ಕೆ. ಅಂದರೆ ಬ್ರೈಟ್ ಇದ್ದರೆ ಕಮ್ಮಿ ಬ್ರೈಟ್ ಇರೋ ಥರ, ಕೂಲಿಂಗ್ ಗ್ಲಾಸ್ ಅಂತ ಏನು ಹೇಳ್ತೀವಿ ಅದು ಇದನ್ನು ಯೂಸ್ ಮಾಡುತ್ತೆ. ಎರಡನೇದು ಈ 3D ಮೂವಿ, 3D ಪಿಕ್ಚರನ್ನು ಪ್ರೊಡ್ಯೂಸ್ ಮಾಡೋಕ್ಕೆ, ಕ್ರಿಯೇಟ್ ಮಾಡೋಕ್ಕೆ ಮತ್ತು ನೋಡೋಕ್ಕೆ, ಎರಡಕ್ಕೂ ಯೂಸ್ ಮಾಡ್ತೀವಿ. ನೀವು ಥಿಯೇಟ್ರಲ್ಲಿ 3D ಪಿಕ್ಚರ್ ನೋಡಿದರೆ ಒಂದು 3D ಗ್ಲಾಸ್ ಕೊಡ್ತಾರೆ, ಅದು ಪೊಲರಾಯ್ಡ್ ಯೂಸ್ ಮಾಡುತ್ತೆ. ಮೂರನೇದು ಬರೆದಿದ್ದೀನಿ, ಈಗ ಯಾವುದಾದ್ರು 2 ಬರೀರಿ. ಯು ರೆಡ್ಯೂಸ್ ಹೆಡ್ಲೈಟ್ ಗ್ಲೇರ್. ಸೊ ಕಾರು ಓಡಿಸುವಾಗ ಎದುರುಗಡೆ ಅವರು ಕಾರಲ್ಲಿ ಬರ್ತಾ ಇದ್ದರೆ ಅವ್ರದ್ದು ಹೆಡ್ಲೈಟು ನಿಮ್ಮ ಕಣ್ಣು ಹೊಡೆಯುತ್ತೆ, ಅದನ್ನು ಕಮ್ಮಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ. 23rd. ಸೊ 23rdಲ್ಲಿ ಫೈಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಥ್ರೂ ವಿಚ್ ಅನ್ ಎಲೆಕ್ಟ್ರಾನ್ be accelerated so that its de Broglie's wavelength becomes 0.1227 nanometer. ಸೊ ಇಲ್ಲಿ ಫಾರ್ಮುಲಾ ಇದೆ ಒಂದು, lambda equals 1.227 divided by square root of v. V is potential difference, ನ್ಯಾನೋಮೀಟರ್ ಅಂತ ಇದೆ. ಸೊ ಈ ಈಕ್ವೇಷನಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಗೊತ್ತಿರೋದು ಇಲ್ಲಿ ಲ್ಯಾಂಬ್ಡಾ. ಸೊ ಲ್ಯಾಂಬ್ಡಾನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನು ಬೇಕು? ವಿ ಬೇಕು. ಸೊ ಫಸ್ಟು ವಿನ ಈ ಥರ ಬರ್ಕೊಳ್ಳೋಣ. ಏನು ಮಾಡಿದ್ದೀವಿ? ಎರಡೂ ಕಡೆ ಸ್ಕ್ವೇರ್ ಮಾಡಿದ್ರೆ ಮತ್ತು ಈ ವಿನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಹೋದರೆ ವಿ ಈ ಥರ ಒಂದು ಈಕ್ವೇಷನ್ ಸಿಗುತ್ತೆ. ಈಗ ಲ್ಯಾಂಬ್ಡಾನ ಕೊಟ್ಟಿರೋ ವ್ಯಾಲ್ಯೂ ಬರ್ಕೊಂಡ್ರೆ ಏನಾಗುತ್ತೆ? $100 ವೋಲ್ಟ್ ಅಂತ ಸಿಗುತ್ತೆ. ಇದನ್ನು ಡಿವೈಡ್ ಮಾಡಿದ್ರೆ 10 ಅಲ್ವಾ? ಯಾಕೆಂದರೆ ಇದು 10 ಟೈಮ್ಸ್ ಈ ವ್ಯಾಲ್ಯೂ. 10 ಸ್ಕ್ವೇರ್ ಏನು? 100. ಸೊ ಅದರಿಂದ 100 ವೋಲ್ಟ್ ಈಸ್ ದಿ ಆನ್ಸರ್. 24th ಕ್ವೆಶ್ಚನ್. ರೈಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್. ಇದು ನೀವು ಕೆಮಿಸ್ಟ್ರಿಲೂ ಕಲ್ತಿರ್ತೀರಾ. ವಾಟ್ ಈಸ್ ದಿ ಲಿಮಿಟೇಷನ್ ಆಫ್ ಅಟಾಮಿಕ್ ಮಾಡೆಲ್ ಪ್ರಪೋಸ್ಡ್ ಬೈ ಬೋರ್? First limitation, it only applies to hydrogen or hydrogen-like atom. ಬರೀ ಒಂದು ಎಲೆಕ್ಟ್ರಾನ್ ಇದ್ದರೆ ಮಾತ್ರ ವರ್ಕ್ ಆಗುತ್ತೆ. It doesn't even work for helium, for example. It cannot be extended to even helium. Second limitation, ಸ್ಪೆಕ್ಟ್ರಲ್ ಲೈನ್ಸ್ ಅಂತ ಏನು ಹೇಳ್ತೀವಿ, ಹೈಡ್ರೋಜನ್ ಸ್ಪೆಕ್ಟ್ರಲ್ ಲೈನ್ಸು ಅಥವಾ ಉಳಿದಿದೆ ಯಾವುದಾದ್ರು ಸ್ಪೆಕ್ಟ್ರಲ್ ಲೈನ್ಸಲ್ಲಿ ರಿಲೇಟಿವ್ ಇಂಟೆನ್ಸಿಟಿ ಅಂದರೆ ಕೆಲವು ಕಡೆ ಡಾರ್ಕ್ ಇರುತ್ತೆ, ಕೆಲವು ಕಡೆ ಬ್ರೈಟ್ ಇರುತ್ತೆ. ಅದು ಯಾಕೆ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿಲ್ಲ ಬೋರ್ಸ್ ಅಟಾಮಿಕ್ ಮಾಡೆಲ್. ಅದು ರಿಲೇಟಿವ್ ಇಂಟೆನ್ಸಿಟಿ ಯಾಕೆ ಕೆಲವು ಕಡೆ ಬ್ರೈಟು ಯಾವ ಕಡೆ ಡಾರ್ಕ್ ಇರುತ್ತೆ, ಸ್ಪೆಕ್ಟ್ರಲ್ ಲೈನು,
ಲೈನ್ಸ್ ಇನ್ ದಿ ಸ್ಪೆಕ್ಟ್ರಮ್. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬೋರ್ಸ್ ಅಟಾಮಿಕ್ ಮಾಡಲ್. 25ನೇ ಕ್ವೆಶನ್ನು ಸೆಮಿಕಂಡಕ್ಟರ್ ರಿಲೇಟೆಡ್ ಕ್ವೆಶನ್. ಇದೊಂದು ಚಿತ್ರ ಕೊಟ್ಟಿದ್ದಾರೆ, ಮಾಡಿ ಇಂದಿದ್ದಾರೆ. ಈ ಚಿತ್ರದಲ್ಲಿ ಈ ಸಿಂಬಲ್ಲು ಆರ್ ಗೇಟ್. ಸೊ ಆರ್ ಗೇಟನ್ನು ನಾವು A+B ಅಂತ ಬರಿತೀವಿ ಯೂಶ್ವಲಿ. ಈ ಸಿಂಬಲ್ಲು ನಾಟ್ ಗೇಟ್. ನಾಟ್ ಗೇಟನ್ನು ನಾವು ಬರೀವಾಗ ಏನಂತ ಬರೀಬೇಕು? ಥರ ಮೇಲೊಂದು ಕಡ್ಡಿ ಹಾಕ್ತೀವಿ. ಸೊ A+B ಇದು ನಾಟ್. ಸೊ A+B ಅಂದರೆ A ಆರ್ ಬಿ ಯಾವುದಾದ್ರೂ ಒಂದಾಗಿದ್ದರೆ ಆನ್ಸರ್ 1 ಆಗಿರುತ್ತೆ. ಇಲ್ಲಿ ಎರಡೂ 1 ಇದೆ, ಸೊ ಅದರಿಂದ ಆನ್ಸರ್ 1. ಅದನ್ನು ನೆಗೇಟ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? 0 ಸಿಗುತ್ತೆ. ಸೊ ವ್ಯಾಲ್ಯೂ ಆಫ್ y is 0. ಈ ಚಿತ್ರ ನೋಡಿದ್ರೆ, ಈ ಎಕ್ಸ್ಪ್ರೆಷನ್ ನೋಡಿದ್ರೆ A+B ಮೇಲೆ ಈ ಥರ ನಾಟ್ ಗೇಟ್ ಇರೋದು, ಇಟ್ ಈಸ್ ಈಕ್ವಲೆಂಟ್ ಟು ನಾರ್ ಗೇಟ್. ನಾರ್ ಗೇಟ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಈಕ್ವಲೆಂಟ್ ಲಾಜಿಕ್ ಗೇಟ್. ಸೊ ಅಲ್ಲಿಗೆ 10 ಕ್ವೆಶನ್ ಮಾಡಿದ್ವಿ. ಮುಂದಿನ ವಿಡಿಯೋಲಿ ಬಾಕಿ ಕ್ವೆಶನ್ ಮಾಡೋಣ. ಅಲ್ಲಿವರೆಗೂ ವಿದಾಯ. ಹೋಪ್ಫುಲಿ ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.